ಬಿಗ್ ಬ್ರೇಕಿಂಗ್ ನಲ್ಲಿ ಮೊದಲ ಸ್ಟೋರಿಯನ್ನು ಹೇಳೋಕ್ಕೂ ಮುನ್ನ ನಾನು ಈಗಷ್ಟೇ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರೆ ಆದರೆ ಅದನ್ನು ಚೇಂಜ್ ಮಾಡ್ಕೊತಾ ಇದ್ದೀನಿ, ವೆರಿ ಬ್ಯಾಡ್ ಮಾರ್ನಿಂಗ್. ಯಾಕಂದರೆ ಬೆಂಗಳೂರಿನಲ್ಲಿ ಕಟುಕರ ಅಟ್ಟಹಾಸದಿಂದಾಗಿ ನಾನು ಈ ಪದವನ್ನು ಬಳಸಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಈಗ ಪವರ್ ಟಿವಿಯಲ್ಲಿ ಈ ಕ್ಷಣದ ಮೆಗಾ ಸುದ್ದಿ ಸ್ಫೋಟ. ಇದೇನು ಪಾಕಿಸ್ತಾನನ ಅಫ್ಘಾನಿಸ್ತಾನನ? ಉಗ್ರಗಾಮಿಗಳು ಕೂಡ ಈ ರೀತಿ ವಿಕೃತಿ ಮೆರೆಯಲ್ಲ ರೀ. ಸಂಕ್ರಾಂತಿ ಹಬ್ಬ ಇನ್ನೆರಡು ದಿನ ಇದೆ, ಅದಕ್ಕೂ ಮುಂಚೆ ಈ ರೀತಿ ಶಾಕು, ಅಟ್ಟಹಾಸ. IT ಸಿಟಿ ಬೆಂಗಳೂರಿನಲ್ಲಿ ನಡೆದಿರೋದು, ವಿಕೃತಿ ಮೆರೆದಿರೋದು ಈ ಕಟುಕರ ಗ್ಯಾಂಗ್. ಆ ಒಂದೊಂದು ದೃಶ್ಯನ ನೀವು ನೋಡಬೇಕು, ಭಯಾನಕ, ಕರಳು ಕಿತ್ತು ಬರುತ್ತೆ. ಪವರ್ ಟಿವಿಯಲ್ಲಿ ಈ ಕ್ಷಣದ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ರಾಜ್ಯ ಸರ್ಕಾರ ಕಣ್ತೆರೆದು ನೋಡಲೇಬೇಕಾದಂತಹ ಸುದ್ದಿ. ಮೂಕ ಪ್ರಾಣಿಗಳ ಮೇಲೆ ಎಂತ ಅಟ್ಟಹಾಸ ಮೆರಿತಾರ ಗೊತ್ತಾ ಅವರು? ನಿಜಕ್ಕೂ ಇದು ನೋಡಿದ್ರೆ ಕರಳು ಕಿವುಚಿ ಬರುತ್ತೆ, ಬೈಬೇಕು ಅನ್ಸುತ್ತೆ. ಕೆಟ್ಟ ಕೆಟ್ಟ ಪದದಲ್ಲಿ ಫಿಲ್ಟರ್ ಹಾಕೊಂಡು ಮಾತಾಡಬೇಕಾದಂಥ ಪರಿಸ್ಥಿತಿ ಈಗ ಬಂದೋಗಿದೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಕಟುಕರ ಅಟ್ಟಹಾಸ ಹೆಂಗಿದೆ ಅಂತಂದ್ರೆ, ಒಂದಲ್ಲ ಎರಡಲ್ಲ 3 ಗೋವುಗಳ ಕೆಚ್ಚಲನ್ನ ಕುಯ್ದಾಕಿದ್ದಾರೆ ಕಿರಾತಕರು. ಮಕ್ಕಳಲ್ಲ ಅವರು. 3 ಹಸುವಿನ ಕೆಚ್ಚಲನ್ನ ಕುಯ್ದು ವಿಕೃತಿ ಮೆರಿತಾರೆ ಕಟುಕರು. ಚಾಮರಾಜಪೇಟೆಗ ವಿನಾಯಕ ನಗರದಲ್ಲಿ ಕಟುಕರ ಕೃತ್ಯ. ವಿನಾಯಕ ನಗರ ಹೆಸರಲ್ಲೇ ದೇವರಿದೆ, ಆದರೆ ಆ ದೇವರ ಸ್ಥಾನದಲ್ಲಿರುವ ಗೋವುಗಳಿಗೆ ರಕ್ಷಣೆ ಇಲ್ಲ. ರಸ್ತೆಯಲ್ಲಿ ಮಲಗಿದಂಥ 3 ಹಸುಗಳ ಕೆಚ್ಚಲನ್ನ ಕುಯ್ದಾಕಿ ವಿಕೃತಿ ಮೆರಿತಾರೆ ನೀಚರು. ಆ ದುರಳರ ಅಟ್ಟಹಾಸಕ್ಕೆ ಮೂಕ ಪ್ರಾಣಿಗಳ ವೇದನೆಯನ್ನ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಹೆಂಗಿದೆ ಅಂತ. 3 ಹಸುಗಳು ರೀ, ಒಂದಲ್ಲ ಎರಡಲ್ಲ 3 ಹಸುಗಳು ಚಾಮರಾಜಪೇಟೆ ಪಶು ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾವೆ. ಕಣ್ಣೀರಾಗ್ತಾ ಇದ್ದಾವೆ ಅವು. ನೋಡಿದ್ರೆ ಕರಳು ಕಿವುಚನ್ನಲ್ವಾ? ಪಾಕಿಸ್ತಾನನ ಇದು? ಅಫ್ಘಾನಿಸ್ತಾನನ? ಏನು ಮಿನಿ ಪಾಕಿಸ್ತಾನ ಮಾಡ್ಕೊಂಡಿದ್ದಾರ ಚಾಮರಾಜಪೇಟೆನ? ನಮ್ಮ ದೇಶ ರೀ ಇದು, ನಾವು ಕಟ್ಟಿರೋ ಬೆಳೆಸಿರೋ ದೇಶ ಇದು. ಇದೇನು ಪಾಕಿಸ್ತಾನನ ಇದು? ಮಿನಿ ಪಾಕಿಸ್ತಾನನ ಇದು? ಬ್ಲರ್ ಮಾಡಿ ತೋರಿಸ್ಬೇಕಂತ ಹಂಗಿದೆ. ನಿಜಕ್ಕೂ ಅದು ನೋಡ್ತಿದ್ರೆ ಏನು ಹೇಳಬೇಕು ಗೊತ್ತಾಗಲ್ಲ. ಒಂದು ಕಡೆ ದುಃಖ ಆಗ್ತಾ ಇದೆ, ಒಂದು ಕಡೆ ಹಿಂಗೆ ಮಾಡಿದಾರಲ್ಲ ಈ ಕಟುಕರು. ಸಿಕ್ಕಿದ್ರೆ ಬೂಟ್ ಕಾಲಲ್ಲಿ ಒದ್ದಾಕಬೇಕು ಅವ್ರನ್ನ. ಹೋಮ್ ಮಿನಿಸ್ಟರ್ ಏನು ಮಾಡ್ತಾರೆ ಇದನ್ನು ಕೇಳಿದ್ರೆ? ಗೊತ್ತಿಲ್ಲ ಅನ್ನೋದೊಂದು ಬಿಟ್ಟು ಏನು ಹೇಳ್ತಾರೆ ಅದನ್ನು ನೋಡಬೇಕು. ಕಂಟ್ರೋಲ್ ತಪ್ತಾ ಇದೆ. ಚಾಮರಾಜಪೇಟೆ, ಬೆಂಗಳೂರಿನಲ್ಲಿ ಚಾಮರಾಜಪೇಟೆ ಅಂತ ಅಂದ್ಬಿಟ್ರೆ ಅದು ಬೇರೆನೇ ಹೆಸರಿದೆ, ಅದನ್ನ ನೋಡೋ ರೀತಿನೇ ಬೇರೆ ಇದೆ. ಹಿಂಗಾದ ಮೇಲೆ ಅದಿನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ ಇದು. ಜಮೀರ್ ಅಹಮದ್ ಖಾನ್ ಏನು ಹೇಳ್ತೀರಿ ಸರ್ ಇದಕ್ಕೆ? ನಮ್ಮ ದೇಶನೇ ಸರ್ ಇದು, ನಾವು ಕಟ್ಟಿರೋ ದೇಶನೇ ಇದು, ನಿಮ್ಮ ಏರಿಯಾ ಇದು. ಏನಾಗ್ತದೆ ಸರ್ ನಿಮ್ಮ ಏರಿಯಾದಲ್ಲಿ? ಹಸುಗಳಿಗೆ ರಕ್ಷಣೆ ಇಲ್ವಾ? ಕಟ್ಟಾಕಕ್ಕೆ ಬಿಡಲ್ವಂತೆ, ಯಾರೋ ಹಿಂಸೆ ಕೊಡ್ತಾ ಇದ್ದಾರೆ ಅಲ್ಲಿ, ಕಟ್ಟಾಕಬೇಡಿ ಅಂತ ತೊಂದರೆ ಕೊಡ್ತಾ ಇದ್ದಾರಂತೆ. ಲೋಕಲ್ ಹೆಡ್ಸ್ ಹೇಳ್ತಾ ಇರೋದು ಇದು. ಇವತ್ತು ಗೋವುಗಳು ಬಂದಿದೆ, ಇವತ್ತು ನಮ್ಗಳು ಬರುತ್ತೆ ಅಂತೇಳಿ ಆ ಏರಿಯಾದ ಮಹಿಳೆಯರು ಹೇಳ್ತಾರೆ. ಪರಿಸ್ಥಿತಿ ಕೈ ಮೀರ್ತಾ ಇದೆ, ಎಚ್ಚೆತ್ತುಕೊಳ್ಬೇಕು ಜಮೀರ್ ಅಹಮದ್ ಖಾನ್. ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ನೋಡಿ ಸರ್, ಇಲ್ಲಿ ಗೊತ್ತಿಲ್ಲ ಅಂತ ಹೇಳಬೇಡಿ ದಯವಿಟ್ಟು. ಗಸ್ತು ತಿರುಗಬೇಕು, ಪೊಲೀಸರು ತಿರುಗ್ತಾ ಇಲ್ಲ. ಅವ್ರ ಕೆಲಸ ನಾವೇ ಮಾಡಬೇಕಾಗತ್ತೆ. ಇನ್ನು ಮುಂದೆ ಪವರ್ ಟಿವಿಯಿಂದ ನಾವೇ ಗಸ್ತು ತಿರುಗಬೇಕಾಗತ್ತೆ, ರಕ್ಷಣೆ ನಾವು ಕೊಡಬೇಕಾಗತ್ತೆ. ಪೊಲೀಸರು ಮಾಡೋ ಕೆಲಸನ ನಾವು ಮಾಡಬೇಕಾಗತ್ತೆ. ಸದ್ಯ ಕಾಟನ್ಪೇಟೆ ಠಾಣೆಗೆ ದೂರು ಕೊಟ್ಟಿದ್ದಾರೆ ಅಲ್ಲಿನ ಸ್ಥಳೀಯರು. ಇಲ್ಲಿ ಏನೇ ಗಲಾಟೆ ಗದ್ದಲ ಆದರೂ ಕೂಡ ಪೊಲೀಸರು ಬರ್ತಾರೆ ಹೋಗ್ತಾರೆ ಅಷ್ಟೇ, ಇನ್ನೇನಿಲ್ಲ. ಬರ್ತಾರೆ ಹೋಗ್ತಾರೆ ಅಷ್ಟೇ, ಏನೂ ಕ್ರಮ ತಗೊಳ್ಳಲ್ಲ. ಹಸುವಿನ ಮಾಲೀಕರು ಹೇಳಿಕೆ ಕೊಡ್ತಾ ಇರೋದು ಇದು. ಇಲ್ಲಿ ಬಂದು ಗಾಂಜಾ ಹೊಡಿತಾರೆ, ಎಣ್ಣೆ ಹೊಡಿತಾರೆ, ರೋಡಲ್ಲಿ ಅಲ್ತಾಡ್ತಾ ಇರ್ತಾರೆ, ಹಿಂಸೆ ಕೊಡ್ತಾರೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಎಲ್ಲ ಆದ್ಮೇಲೆ ಬರ್ತಾರೆ ಅಂತಾರಲ್ಲ ಫಿಲಮಲ್ಲಿ ಪೊಲೀಸರು, ಹಂಗೆ ಸುಷ್ಮಿತಾ ಆನ್ ಸ್ಪಾಟ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುಷ್ಮಿತಾ, ಹೇಳೋರು ಕೇಳೋರು ಯಾರು ಇಲ್ವಾ ಅಲ್ಲಿ? ಗಸ್ತು ತಿರುಗಲ್ವಾ ಪೊಲೀಸರು? ಜಮೀರ್ ಅಹಮದ್ ಖಾನ್ ಏನು ಮಾಡ್ತಾರೆ ಇದಕ್ಕೆ? ಏನು ಹೇಳ್ತಾರೆ ಇದಕ್ಕೆ? ಹೋಮ್ ಮಿನಿಸ್ಟರ್ ಏನು ಹೇಳ್ತಾರೆ ಇದಕ್ಕೆ? ಚಾಮರಾಜಪೇಟೆಗೆ ಬೇರೆಯದ್ದೇ ಹೆಸರಿದೆ. ಹಿಂಗೆ ಆಗ್ತಾ ಹೋದ್ರೆ ಪರಿಸ್ಥಿತಿ ಕೈ ಮೀರುತ್ತೆ. ಏನಾಗ್ತಾ ಇದೆ ಆನ್ ದ ಸ್ಪಾಟ್ ಈಗ ಸದ್ಯಕ್ಕೆ?
ನಿಜ ಶರತ್, ನಾವು ಈ ಒಂದು ದೃಶ್ಯವನ್ನು ನೋಡಿದ್ರೆ ಭಾರತದಲ್ಲಿದ್ದೀವ ಅಥವಾ ಪಾಕಿಸ್ತಾನದಲ್ಲಿದ್ದೀವ ಅನ್ನೋದು ಎಲ್ಲರಿಗೂ ಕೂಡ ಡೌಟ್ ಬರುತ್ತೆ. ಯಾಕಂತ ಹೇಳಿದ್ರೆ ಏನು ಚಾಮರಾಜಪೇಟೆ ಅಂತ ಹೇಳಿದ್ರೆ ಸಾಕಷ್ಟು ಕೃತ್ಯಗಳಿಗೆ ಹೆಸರುವಾಸಿಯಾಗಿದೆ. ಅದೇ ರೀತಿಯಲ್ಲಿ ಇವತ್ತು ಕೂಡ ಒಂದು ಅಮಾನವೀಯ ಕೃತ್ಯಕ್ಕೆ ಈ ಒಂದು ಚಾಮರಾಜಪೇಟೆ ಸಾಕ್ಷಿಯಾಗಿದೆ ಅಂತಲೇ ಹೇಳ್ಬೋದು. ಸದ್ಯ ನೀವು ನೋಡ್ತಾ ಇರ್ಬೋದು, ಏನು ಹಸುಗಳ ಮೇಲೆ ಪಾಪಿ ಕ್ರೌರ್ಯವನ್ನು ಮೆರೆದಿರುವಂಥದ್ದು, 3 ಹಸುಗಳ ಕೆಚ್ಚಲನ್ನು ಕೊಯ್ದು ಹಾಕಿ ಒಂದು ರೀತಿಯಲ್ಲಿ ಅಮಾನವೀಯ ಕೃತ್ಯವನ್ನು ಮೆರೆದಿರುವಂಥದ್ದು. ಇನ್ನು 2 ದಿನದಲ್ಲಿ ಸಂಕ್ರಾಂತಿ ಹಬ್ಬ ಇದೆ. ಸಂಕ್ರಾಂತಿ ಹಬ್ಬ ಅಂತ ಹೇಳಿದ್ರೆ ರಾಸುಗಳ ಹಬ್ಬ. ಆ ಒಂದು ಸಮಯದಲ್ಲಿ ನಾವು ಹಸುಗಳನ್ನ ಪೂಜೆ ಮಾಡ್ತೀವಿ. ಆದರೆ ನೀವು ನೋಡ್ತಾ ಇರ್ಬೋದು ಇವಾಗ ಈ ಒಂದು ಹಸುವಿನ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ ಅಂತ ಹೇಳಿ. 3 ಹಸುಗಳ ಕೆಚ್ಚಲನ್ನು ಕೊಯ್ದಿರುವಂತಹದ್ದು ನೋಡ್ತಾ ಇರ್ಬೋದು. ಸದ್ಯ ಹಸುಗಳನ್ನ ಇವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅಂದರೆ ಮನುಷ್ಯನ ಮೇಲೆ ಯಾವಾಗಲೂ ಕೂಡ ಸಾಮಾನ್ಯವಾಗಿ ದ್ವೇಷವನ್ನು ತೀರಿಸ್ಕೊಳ್ತಾ ಇರ್ತಾನೆ. ಆದರೆ ಇಲ್ಲಿ ನೋಡ್ತಾ ಇರ್ಬೋದು ಮೂಕ ಪ್ರಾಣಿ, ಆ ಒಂದು ಪ್ರಾಣಿ ಮಾತಾಡಲಿಕ್ಕೂ ಬರೋದಿಲ್ಲ. ಎಷ್ಟು ಅಂದರೆ ಯಾವ ರೀತಿಯಲ್ಲಿ ತನ್ನ ನೋವನ್ನು ಹೇಳ್ಕೊಳ್ಳೋದು, ಅಷ್ಟು ರೀತಿಯಲ್ಲಿ ಅದು ನೋವನ್ನು ಅನುಭವಿಸ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಅದಕ್ಕೆ ನಡಲಿಕ್ಕೂ ಕೂಡ ಆಗ್ತಾ ಇಲ್ಲ, ಕುಂತ್ಕೊಂಡು ಹೋಗ್ತಾ ಇರುವಂಥದ್ದು. ಪಕ್ಕದಲ್ಲೇ ಇರುವಂತಹ ಹಾಸ್ಪಿಟ್ಲು, ಆದರೆ ಆ ಒಂದು ಹಾಸ್ಪಿಟ್ಲಿಗೂ ಕೂಡ ಅದಕ್ಕೆ ಹೋಗಲಿಕ್ಕೆ ಆಗ್ತಾಯಿಲ್ಲ. ಅಷ್ಟರ ಮಟ್ಟಿಗೆ ಅದು ಕಷ್ಟವನ್ನು ಅನುಭವಿಸ್ತಿದೆ. ನಿಜಕ್ಕೂ ಕೂಡ ಅಂದರೆ ಗೋಮಾತೆ ಅಂತ ಹೇಳಿದರೆ ನಮ್ಮ ಹಿಂದೂ ಪುರಾಣದಲ್ಲಿ, ಅದರಲ್ಲೂ ಕೂಡ ನಮ್ಮ ಭಾರತದಲ್ಲಿ ಒಂದು ಪ್ರಾಧಾನ್ಯತೆ ಇದೆ. ಎಲ್ಲದಕ್ಕೂ ಕೂಡ ಒಂದು ಶುಭ ಕಾರ್ಯ ಆದರೆ ಸಾಕು, ಅದಕ್ಕೆ ನಾವು ಗೋಮಾತೆಯನ್ನು ಪೂಜಿಸ್ತೀವಿ. ಒಂದು ಗೃಹ ಪ್ರವೇಶ ಆಯಿತು ಅಂತ ಹೇಳಿದರೆ ಆ ಒಂದು ಗೋಮಾತೆ ಒಂದು ಶುಭ ಶಕುನ ಅಂತ ಹೇಳಿ ಆ ಒಂದು ಮನೆಯೊಳಗೆ ಆ ಒಂದು ಗೋಮಾತೆಯನ್ನು ಕರ್ಕೊಂಡು ಬರ್ತೀವಿ. ಅಂದರೆ ನಾವು ಮನುಷ್ಯರು ಹೋಗೋಕ್ಕಿಂತ ಮುಂಚೆ ಫಸ್ಟು ಗೋಮಾತೆಯನ್ನು ಆ ಒಂದು ಮನೆಯೊಳಗೆ ಕರ್ಕೊಂಡು ಹೋಗ್ತೀವಿ. ಆದರೆ ನಿಜಕ್ಕೂ ಕೂಡ ನೋಡ್ಬೋದು ಆ ಒಂದು ಗೋಮಾತೆಯ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ ಅಂತ ಹೇಳಿ. ನಿಜಕ್ಕೂ ಕೂಡ ಕಣ್ಣಲ್ಲಿ ನೀರು ಬರುವಂತಹ ಪರಿಸ್ಥಿತಿ. ಯಾಕಂದರೆ ಅಷ್ಟರ ಮಟ್ಟಿಗೆ ಅದು ನೋವನ್ನು ಅನುಭವಿಸ್ತಾ ಇರುವಂತಹದ್ದು. ಅಂದರೆ ಈ ಒಂದು ಸಾಮಾನ್ಯವಾಗಿ ನಾವೆಲ್ಲವೂ ಕೂಡ ಕೇಳ್ತಾ ಇದ್ವಿ, ಅಂದರೆ ಪಾಕಿಸ್ತಾನದಲ್ಲಿ, ಆಫ್ಘಾನಿಸ್ತಾನದಲ್ಲಿ ಈ ರೀತಿ ಆಗುತ್ತೆ, ಪ್ರಾಣಿಗಳ ಮೇಲೆ ಮನುಷ್ಯ ತನ್ನ ಕ್ರೌರ್ಯವನ್ನು ತೋರಿಸ್ತಾನೆ ಅಂತ ಹೇಳಿ. ಆದರೆ ಇದೀಗ ಈ ಒಂದು ಸಿಚುವೇಶನ್ ನಮ್ಮ ಬೆಂಗಳೂರಿಗೂ ಕೂಡ ಬಂದಿದೆ. ಅದರಲ್ಲೂ ಕೂಡ ಅಂದರೆ ಅಮೃತವನ್ನು ಕೊಡುವಂತಹ ಗೋಮಾತೆ, ಆದರೆ ಆ ಒಂದು ಗೋಮಾತೆಗೆ ಈ ರೀತಿ ಮಾಡಿರುವಂಥದ್ದು. ಒಟ್ಟು 3 ಹಸುಗಳಿಗೆ ಈ ರೀತಿಯ ಕೃತ್ಯವನ್ನು ಪಾಪಿ ಎಸಗಿರುವಂಥದ್ದು. ಸದ್ಯ ಈ ಸಂಬಂಧ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಆದರೆ ಕೇವಲ ದೂರು ದಾಖಲಾಗಿದೆ, ಯಾವುದೇ ರೀತಿಯಲ್ಲಿ ಅಂದರೆ ಇಲ್ಲಿನ ಇರುವಂತಹ ಸಾರ್ವಜನಿಕರು ಹೇಳುವಂತಹದ್ದು ಪೊಲೀಸರು ಈ ಒಂದು ಏರಿಯಾಗೆ ಕಾಲೇ ಇಡೋದಿಲ್ಲ. ಯಾವುದಾದ್ರು MLA ಹೇಳಬೇಕು, MLA ಚೇಲಗಳಿಗೆ ಏನಾದರೂ ಆಯಿತು ಅಂತ ಹೇಳಿದ್ರೆ ಪೊಲೀಸರು ಬರ್ತಾರೆ ಹೊರತು ಯಾವುದೇ ರೀತಿ ಮನುಷ್ಯರಿಗೆ ಅಥವಾ ಸಾರ್ವಜನಿಕರಿಗೆ ತೊಂದರೆ ಆಯಿತು ಅಂತ ಹೇಳಿದ್ರೆ ಪೊಲೀಸರು ಬರೋದಿಲ್ಲ. ಇವತ್ತು ಹಸುಗಳಿಗೆ ಆಗಿದೆ, ನಾಳೆ ನಮ್ಗೆ ಆಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ನಿಜಕ್ಕೂ ಕೂಡ ಅಂದರೆ ನಾವೆಲ್ಲ ಹೇಳ್ದಂಗೆ ಫಿಲ್ಮಲ್ಲಿ ಎಲ್ಲ ಆದಮೇಲೆ ಬರ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲೂ ಕೂಡ ಅದೇ ಸಿಚುವೇಶನ್ ಆಗಿರುವಂಥದ್ದು. ಕೊನೆ ಹಂತದಲ್ಲಿ ಪೊಲೀಸರು ಬರ್ತಾ ಇರುವಂತಹದ್ದು ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಲ್ಲಿದೆ ಅಂತ ಹೇಳಿ. ಇಲ್ಲಿ ಕರ್ಕೊಂಡು ಹೋಗೋರು ಕೂಡ ಅಂದರೆ ಮೂಕ ಪ್ರಾಣಿಗಳು ತಮ್ಮ ವೇದನೆಯನ್ನೇ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನಿತ್ತಲ್ಲೇ ನಿಂತ್ಕೊಳ್ತಾ ಇದೆ. ಒಂದು ಹಾಸ್ಪಿಟ್ಲಿಗೂ ಕೂಡ ಅದಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಈ ಒಂದು ಪಾಪಿ ಕೃತ್ಯವನ್ನು ಯಾರು ಮೆರೆದಿದ್ದಾರೋ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತಲೇ ಪವರ್ ಟಿವಿ ಆಶಯ ಕೂಡ ಆಗಿದೆ. ಶರತ್, ಥ್ಯಾಂಕ್ ಯು ಸುಷ್ಮಿತಾ. ನಿಜಕ್ಕೂ ಇವ್ರು ಯಾರು ಮಕ್ಕಳಲ್ಲ, ಪಾಪಿ ನನ್ನ ಮಕ್ಕಳು. ಇಂಥ ಮಾಡೋರಲ್ಲ ಈ ಕಟಕರು, ಅವರು ಸಿಗಬೇಕು, ಕೈಗೆ ಸಿಗದಾಕಬೇಕು ಅನ್ನೋಷ್ಟು ಕೋಪ ಬರುತ್ತೆ. ನರ ಕಟ್ ಮಾಡಬೇಕು, ಓಡಾಡೋಕ್ಕಾಗಬಾರ್ದಂಗೆ. ಅಲ್ಲಿನ ಸ್ಥಳೀಯರು ಏನು ಹೇಳ್ತಾರೆ, ಜೊತೆಗೆ ಈ ಹಸುವಿನ ಮಾಲೀಕರು ಕೂಡ ಮಾತಾಡಿದ್ದಾರೆ ನಮ್ಮ ಜೊತೆಗೆ. ಅವ್ರು ಏನೇನು ಮಾತಾಡಿದ್ದಾರೆ ಮೊದಲಿಗೆ ನೋಡ್ಕೊಂಬರೋಣ ಬನ್ನಿ. ಕೊರೆಗೆ ಇಲ್ಲಿ ಮನೆ ಅಕ್ಕಪಕ್ಕ ಮನೆಯವರು ಬಂದು ಹೇಳಿದ್ರು, ಇದರ ಹಸುಗೆ ರಕ್ತ ಹೋಯ್ತಾ ಇದೆ, ಬ್ಲಡ್ ಹೋಯ್ತಾ ಇದೆ ಅಂತ. ಬಂದು ನೋಡಿದಾಗ ಕಿಂತಲಿಲ್ಲ, ಕಟ್ ಮಾಡಿದ್ರು. ಇದಕ್ಕೆ ಇನ್ನೊಂದಿಗೆ ಕಟ್ ಮಾಡಿ ಬಿಸಾಕ್ಬಿಟ್ಟವ್ರೆ. ದನೀನ್ ಹಾಸ್ಪಿಟ್ಲಲ್ಲಿ ನಾವು ಒಂದು ಹೋರಾಟ ನಡೆಸ್ತಿದ್ದೀವಿ. ಅವಾಗ ನಿಮ್ಮ ಪವರ್ ಟಿವಿ ಎಲ್ಲ ಬಂದಿತ್ತು. ಅವಾಗ ಈ ಹಸುಲ್ಲ ಮುಂದೆ ಕಟ್ಬಿಟ್ಟು ನಮ್ಗೆ ಹಾಸ್ಪಿಟ್ಲಿಗೆ ಬೇಕಂತ ಹೋರಾಟ ನಡೆಸಿದ್ದು. ಸೇಮ್ ಈ ಹಸುಗಳಿಗೆ ಆಗತ್ತೇನೆ ನಡೆದಿರೋದು. 6 ತಿಂಗಳ ಹಿಂದೆ ಅದು ನಾನೇ ಜಾಸ್ತಿ ಹೋರಾಟ ಮಾಡಿರೋದು. ಹಸುನವರೆಲ್ಲ ಸೇರ್ಕೊಂಡು ಹಾಸ್ಪಿಟ್ಲ್ ನಾವು ಬಿಟ್ಕೊಡಲ್ಲ ಅಂತ ನಾವು ಹೋರಾಟ ಮಾಡಿದ್ದಕ್ಕೆ ಇವಾಗ ನಡುವೆ ಹಸುಗಳಿಗೆ ಈ ತರ ಬರ್ತಾ ಇದೆ. ನಮ್ಗೆ ತುಂಬಾ ಜನ ಇಲ್ಲಿ ಕಾಟ ಕೊಡ್ತಾರೆ. ನಮ್ಗೆ ಇಲ್ಲಿ ಹಸು ಕಟ್ಬಾರ್ದಾಗಿದೆ. ನಮ್ಮ ದೇವಸ್ಥಾನ ಹಿಂದ್ಗಡೆ ನಾವು ಕಟ್ತೀವಿ ಅಷ್ಟೇ, ನಾವು ಬೇರೆ ಕಡೆಯಲ್ಲಿ ಕಟ್ಟಲ್ಲ. ಈ ಸ್ಟಾರ್ಟಿಂಗ್ ಇಲ್ಲೇ 38 ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇರೋದು. ನಮ್ಮ ತಾತ, ನಮ್ಮ ಅಪ್ಪ, ನಾನು ಮೂರು ತಲೆ ಆಗೋಯ್ತು. ಇವಾಗ ನೋಡಿದ್ರೆ ಈ ಥರ ಮಾಡ್ತಾರೆ. ಅದು ಏನಕ್ಕೂ ಮಾಡ್ತಾರೆ ಏನು, ಮುಂದೆ ಬಂದು ಮಾತಾಡಿ ನನ್ನ ಹತ್ರ ಫೈಟ್ ಮಾಡಿದ್ರೆ ನಾನು ಫೈಟ್ ಮಾಡೋನು. ಅದ್ರ ಮೇಲೆ ಫೈಟ್ ಮಾಡಿದ್ರೆ ಅವರು ಒಂದು ತಾಯಿ ತಂದೆಗೆ ಹುಟ್ಟಿಲ್ಲ, ಅವರು 10 ಜನಕ್ಕೆ ಸೇರಿ ಹುಟ್ಟಿರ್ಬೋದು. ಈ ಥರ ಕೆಲಸ ಮಾಡೋರು. ಏನ್ ಹೇಳ್ತೀನಿ, ಏನೇ ಫೈಟ್ ಇದ್ರೂ ಮನುಷ್ಯನ ಹತ್ರ ಇಟ್ಕೊಳ್ಬೇಕು. ಹಸು ಪ್ರಾಣಿ ಅದಕ್ಕೆ ಎದಕ್ಕೆ ಬರುತ್ತೆ ಹೇಳಿ, ಅದು ಎಲ್ಲಿಗೆ ಹೋಗುತ್ತೆ? ಇದಕ್ಕೇನು ಮಾಡಕ್ ಸಾಧ್ಯ ಹೇಳಿ? ಯಾರನ್ನಂತ ಹಿಡಿಯೋಣ ಹೇಳಿ? ಅವ್ರ ಮನೆಯಲ್ಲಿ ಹೆಣ್ಮಕ್ಳು ಅವ್ರು ಯಾರೇ ಮಾಡಿದ್ರೆ ಅವ್ರ ದೇವ್ರು ಚೆನ್ನಾಗಿಡ್ತಾರೆ ಬಿಡಿ. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳೋಣ ಹೇಳಿ? ನಾವು ಹೊಟ್ಟೆ ಊರಲ್ವಾ? ನೀವು ನೋಡ್ತಾ ಇದ್ರಿ ತಾನೇ ಲೈವು. ಅವ್ರಿಗೆ ಹೊಟ್ಟೆ ಊರಲ್ವಾ? ನಮಗೆ ಬ್ಲಡ್ ಎಲ್ಲ ಹೋಗ್ತಾ ಇದೆ. ಈಗ ಏನು ಮಾಡೋದು ಹೇಳಿ? ಇದಕ್ಕೇನು ಪರಿಹಾರ?
ತುಂಬಾ ಬೇಜಾರಾಗ್ತದೆ ಮೇಡಮ್. ಹಿಂಗೆಲ್ಲ ಮಾಡಿದ್ರೆ ಎಲ್ಲಿಗೆ ಹೋಗಿ ನಿಂದಿರುತ್ತೋ ಗೊತ್ತಿಲ್ಲ. ನಮ್ಮ ದೇಶನೂ ನಿಂದ್ರಲ್ಲ, ನಮ್ಮ ಏರಿಯಾನೂ ನಿಂದ್ರಲ್ಲ. ಯಾರು ಮಾಡ್ತಾರೆ ಹೇಳಿ? ಇಷ್ಟು ಕ್ರೌರ್ಯ ಬರ್ಬೇಕಂದ್ರೆ ಅವ್ನು ಯಾವ ಮಟ್ಟಕ್ಕಿರ್ಬೇಕು ಮನುಷ್ಯ? ಇದಕ್ಕೇನಾದ್ರೂ ನೀವು ಆಕ್ಷನ್ ತಗೊಂಡಿಲ್ಲ ಅಂತಂದ್ರೆ ನಮ್ನ ಹೋಯ್ತು, ಇಷ್ಟಕ್ಕೆ ಇವತ್ತು ಇವ್ರಿಗೆ ನಾಳೆ ನಮಗೆ, ಅಷ್ಟೇನೆ. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಕ್ಕಾಗಲ್ಲ. ಧೈರ್ಯ ಇದ್ರೆ, ಆ ಯಪ್ಪನ ಮೇಲೆ ದುಶ್ಮನ್ ಇದ್ರೆ ನೀವು ಬನ್ನಿ ಮಾತಾಡಿ, ಅವನು ಕೊಂದು ಹಾಕ್ಬಿಡಿ ಅಲ್ವಾ? ಪ್ರಾಣಿಗಳು ಬಾಯಿ ಇಲ್ಲದಕ್ಕೆ ಮಾತಾಡಿದ್ರೆ ಅದು ಏನಂತ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಮ್ಯಾಮ್. ನಮಗೆ ನೋಡಿ ಹೆಂಗ್ ಮಾಡಿದ್ದಾರೆ, ನೋಡಿ ಹೆಂಗ್ ಮಾಡಿದ್ದಾರೆ. ಎಷ್ಟು ಹಸುಗಳು, ಹೊಟ್ಟೆ ಉರಿತದೆ ನಮಗೆ. ನೋಡಿದ ತಕ್ಷಣನೇ ಬೇಜಾರಾಗ್ಬಿಡ್ತು ನನಗೆ. ಎದಕ್ಕೆ ಬೇಕು ಹೇಳಿ? ಇದೆಲ್ಲ ಬೇಕಾ? ನಮಗಂತೂ ಬೇಜಾರಂದ್ರೆ ಇಷ್ಟು ಬೇಜಾರಾಗ್ತದೆ. ಇವತ್ತು ಅವ್ರಿಗೆ, ನಾಳೆ ನಮಗೆ. ನಮ್ಮ ಏರಿಯಾದಲ್ಲಿ ಇಲ್ಲಿ ಗಾಂಜಾಗಳು ಜಾಸ್ತಿ ನಡೀತವೆ, ಯಾರು ಬರಲ್ಲ, ಯಾರು ರಿಪೋರ್ಟಿಂಗ್ ತಗೊಳ್ಳಲ್ಲ. ಕಂಪ್ಲೇಂಟ್ ಕೊಟ್ಟಾಗ 4 ರೌಂಡ್ ಹಾಕ್ತಾರೆ ಹೊರತು ಪೊಲೀಸರು ಉಳ್ಕಿದ ದಿವಸ ಬರಲ್ಲ. ಈಗ ಯಾರ ಮೇಲೆ ಕಂಪ್ಲೇಂಟ್ ಮಾಡೋಣ ಹೇಳಿ? ನಾವು ಇವತ್ತು ಕಂಪ್ಲೇಂಟ್ ಮಾಡಿದ್ವಾ, ನಾಳೆ ನಮಗೆ ಇಕ್ಬಿಡ್ತಾರೆ. ನಾವು ಬದುಕಬೇಕೋ ಬೇಡವಾ ಭೂಮಿ ಮೇಲೆ? ನೀವೇನಾದ್ರೂ ಮಾಡಿ ನಾನೇನ್ ಹೇಳ್ತೀನಿ ಗೊತ್ತಾ, ಹಸು ಪರಿಹಾರ ಇದಕ್ಕೆ ಬರಲ್ಲ. ಅದನ್ನು ಎಷ್ಟು ಪಡುತ್ತೆ ಇದಕ್ಕೆ ಔಷಧ ಏನ್ ಬಿಡಿ ಮಾಡ್ಬಿಡ್ತಾನೆ ಅಪ್ಪ, ಜೀವನೇ ಕೊಟ್ಬಿಟ್ಟಿದ್ದಾನೆ ಹಸುಗಳಿಗೆ. ಏನ್ ಹೇಳ್ತೀನಿ.